ವೀಕ್ಷಕರೇ, ಇನ್ನು ಪಾಕಿಸ್ತಾನದ ವಿರುದ್ಧ ವಾಟರ್ ವೆಪನ್ ಬಳಸಲು ಭಾರತ ಪ್ಲಾನ್ ಮಾಡಿದೆ ಅನ್ನುವ ಒಂದು ಮಾಹಿತಿ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ಪಾತಕಿಗಳಿಗೆ ನೀರೇ ಸಿಗದಂತೆ ಮಾಡಲು ಕೇಂದ್ರ ಚಿಂತನೆಯನ್ನ ನಡೆಸ್ತಾ ಇದೆ. ಪಾಕಿಸ್ತಾನಕ್ಕೆ ಹರಿಯುವ ನದಿಗಳ ದಿಕ್ಕನ್ನೇ ಬದಲಿಸಲು ಚಿಂತನೆ ನಡೆಸಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ರಣಹೇಡಿಗಳ ತರ ನರಿಬುದ್ಧಿಯನ್ನ ತೋರಿಸುವಂತ ಭಿಕ್ಷುಕ ದೇಶವಾಗಿರುವಂತಹ ಪಾಕಿಸ್ತಾನ ಭಾರತದ ಮೇಲೆ ಸುಮ್ಮನೆ ಕಾಲ್ ಕೆರೆದು ಜಗಳಕ್ಕೆ ಬರುತ್ತೆ. ನಮ್ಮ ವೀರ ಯೋಧರನ್ನ ಸಾಯಿಸ್ತಾರೆ ಅಂತ ಹೇಳಿದ್ರೆ ಅಂಥವ್ರಿಗೆ ಏನು ಮಾಡಬೇಕು? ಯಾಕಂತ ಹೇಳಿದ್ರೆ ಜೀವ ಜಲ ಅಂತ ಹೇಳ್ತೇವೆ ನೀರನ್ನ. ಅಂತಹ ನೀರೇ ಸಿಗದಿದ್ರೆ ಅವ್ರಿಗೆ ಏನು ಮಾಡ್ತಾರೆ? ಆ ನಿಟ್ಟಿನಲ್ಲಿ ಪ್ಲಾನ್ ನಡೀತಾ ಇದೆ ಅನ್ನೋದು ಈಗ ಸಿಕ್ಕಿರುವಂತಹ ಒಂದು ಮಾಹಿತಿ. ವೀಕ್ಷಕರೇ, ಪಾಕ್ಗೆ ನೀರೇ ಸಿಗದಂತೆ ಮಾಡ್ತೇವೆ ಅಂತ ಕೇಂದ್ರ ಸಚಿವ ಗಡ್ಕರಿ ಹೇಳಿದ್ದಾರೆ. ಪುಲ್ವಾಮಾದಲ್ಲಿ ಸೇನೆ ಮೇಲೆ ಉಗ್ರರ ದಾಳಿ ಬೆನ್ನಲ್ಲೇ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇದ್ದಾರೆ ಭಾರತೀಯರು, ದೇಶಪ್ರೇಮಿಗಳು ಮತ್ತು ಆಡಳಿತಾತ್ಮಕವಾಗಿ ಏನು ಕ್ರಮಗಳನ್ನ ಕೈಗೊಳ್ಳಬೇಕು, ನಮ್ಮ ಕೈಯಲ್ಲಿ ಏನೆಲ್ಲ ಅಧಿಕಾರ ಇದೆ ಅಂದರೆ ರಾಜತಾಂತ್ರಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇನ್ನು ಅವರಿಗೆ ಯಾವ ರೀತಿಯಾದಂತಹ ಎಕ್ಸ್ಪೋರ್ಟ್ಗಳನ್ನ ನಿಲ್ಲಿಸಬಹುದು, ಇದೆಲ್ಲವನ್ನು ನೋಡಿದಾಗ ಅತ್ಯಂತ ಪ್ರಮುಖವಾಗಿ 3 ನದಿಗಳ ದಿಕ್ಕನ್ನೇ ಬದಲಿಸಲಿಕ್ಕೆ ಕೇಂದ್ರ ಈಗ ಮುಂದಾಗಿದೆ ಅನ್ನುವ ಒಂದು ನ್ಯೂಸ್ ಇದೀಗ ತಾನೇ ಲಭ್ಯವಾಗ್ತಾ ಇದೆ. ಮತ್ತು ಪಾಕಿಸ್ತಾನದ ಎಲ್ಲ ರಾಜಕೀಯ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ, ಪ್ರಧಾನಿ ಸೇರಿದಂತೆ, ಯಾಕೆ ಪಾಕಿಸ್ತಾನವನ್ನ ನೀವು ಹೊಣೆ ಮಾಡ್ತಾ ಇದ್ದೀರಿ, ಎಲ್ಲಾದ್ರೂ ಪ್ರೂಫ್ ಇದ್ರೆ ತೋರಿಸಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಯಮುನಾ ನದಿ ನೀರು ಮಾರ್ಗ ಬದಲಿಸುವುದಾಗಿ ಗಡ್ಕರಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗೇನೆ ಭಾರತೀಯರು ಎಲ್ಲ ದೇಶಪ್ರೇಮಿಗಳು ಕೂಡ ಒಂದು ಆಲೋಚನೆಯನ್ನ ಮಾಡ್ತಾರೆ. ಸದ್ಯಕ್ಕೆ ನಡೆದಿರುವಂತಹ ಯಾವುದೇ ಘಟನೆಯನ್ನ ರಾಜಕೀಯವಾಗಿ ಬಳಸಿಕೊಳ್ಳದೆ ಪ್ರಾಮಾಣಿಕವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಕೆಲಸವನ್ನ ಮಾಡಬೇಕಾಗಿದೆ. ಆಗ ಮಾತ್ರವೇ ನಮ್ಮ ದೇಶಕ್ಕೆ ಗೌರವ ಮತ್ತು ಶತ್ರುಗಳನ್ನು ಸದೆಬಡಿಯಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಇಲ್ಲಿ ನಮ್ಮಲ್ಲಿಯೇ ಏನಾದರೂ ಭಿನ್ನಮತಗಳು ವ್ಯಕ್ತವಾದರೆ ರಾಜಕೀಯ ಅನ್ನುವ ಆ ಒಂದು ಅಸ್ತ್ರ ದುರ್ಬಳಕೆ ಆಗದೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡಬೇಕಾಗಿದೆ. ಎಸ್ ವೀಕ್ಷಕರೇ, ತಾವು ಕೂಡ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅದರಲ್ಲಿ ನೀವು ಮ್ಯಾಪ್ ಕೂಡ ನೋಡ್ತಾ ಇದ್ರಿ, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ನೋಡ್ತಾ ಇದ್ರಿ, ಮತ್ತು ಗ್ರೀನ್ ಲೈನಲ್ಲಿ ಏನು ತೋರಿಸ್ತಾ ಇದ್ದೇವೆ ಅದು ನದಿಗಳು. ಪಾಕಿಸ್ತಾನಕ್ಕೆ ಆ 3 ನದಿಗಳ ದಿಕ್ಕನ್ನೇ ಬದಲಿಸಿದರೆ ಅವರಿಗೆ ಸರಿಯಾದ ಪಾಠ ಕಲಿಸಬಹುದು ಅನ್ನುವ ಒಂದಿಷ್ಟು ಚಿಂತನೆ ನಡೀತಾ ಇದೆ ಕೇಂದ್ರದಲ್ಲಿ. ಈಗಾಗಲೇ ನಿತಿನ್ ಗಡ್ಕರಿ ಅವರು ಈ ಮಾತುಗಳನ್ನು ಉಚ್ಚರಿಸಿದ್ದಾರೆ. ಹೀಗಾಗಿ ಪಾಕ್ ಎಷ್ಟೇ ಒದರಾಡಿದ್ರು, ಎಷ್ಟೇ ಗೋಗರಿದ್ರು, ಅವರ ಪೌರುಷವನ್ನ ಏನೇ ತೋರಿಸಿದ್ರು ಕೂಡ ಅದನ್ನ ಅಡಗಿಸಬಲ್ಲೆವು. ಅವರ